ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾನು GTTC ಕ್ಲಾಸಸ್ ದ ಕಂಟಿನ್ಯೂಯೇಷನ್ ಆಫ್ GTTC ಕ್ಲಾಸಸ್ ಬಗ್ಗೆ ಮಾಡ್ತಾ ಇದ್ದೀನಿ. ಈಗಿನ ತನಕ ನಾನು ಆಲ್ರೆಡಿ 16 ಕ್ಲಾಸಸ್ ವಿಡಿಯೋಸನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ದಿಸ್ ವಿಲ್ ಬಿ ದ 17th ಕ್ಲಾಸ್ ಫ್ರಮ್ ದ GTTC ಸೆಷನ್. 17ನೇ ಕ್ಲಾಸ್ ಆಗಿರುತ್ತೆ. ಯಾರ್ಯಾರಿಗೆ ಮೆಕಟ್ರಾನಿಕ್ಸ್ ರಿಲೇಟೆಡ್ ಆಗಿರ್ಬೋದು, EC ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ರಿಲೇಟೆಡ್ ಟು ಲೆಕ್ಚರರ್ ಪೊಸಿಷನ್, ದಟ್ ಈಸ್ ಮಾಸ್ಟರ್ಸ್ ಯಾರ್ಯಾರು ಮಾಡಿರ್ತಾರೆ ಅವ್ರು ಲೆಕ್ಚರರ್ ಪೊಸಿಷನ್ಗೆ ಹಾಕಿರ್ತಾರೆ, ಹಾಗೂ ಇನ್ಸ್ಟ್ರಕ್ಟರ್ ಗ್ರೇಡ್ 2 ದಟ್ ಈಸ್ ಫಾರ್ ಎಲೆಕ್ಟ್ರಾನಿಕ್ಸ್ ಪೀಪಲ್, ಆ್ಯಂಡ್ ಟೆಕ್ನಿಷಿಯನ್ ಗ್ರೇಡ್ 3 ಆ್ಯಂಡ್ ಗ್ರೇಡ್ 4 ಫಾರ್ ಎಲೆಕ್ಟ್ರಾನಿಕ್ಸ್ ಆಸ್ ವೆಲ್ ಆಸ್ ಫಾರ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಪೀಪಲ್ ಅವ್ರಿಗೆ ಕೋರ್ಸ್ ಅವೈಲೇಬಲ್ ಇದೆ. ನೋಡಿ, ಫುಲ್ ಫ್ಲೆಡ್ಜ್ ಕೋರ್ಸ್ ಆಸ್ ಪರ್ ದ ಸಿಲೆಬಸ್ ಅವೈಲೇಬಲ್ ಇರುತ್ತೆ. ಓಕೆ, ಆಸ್ ಪರ್ ಸಿಲೆಬಸ್ ಅವೈಲೇಬಲ್ ಇದೆ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರಿಗೆ ಈ ನಂಬರ್ಗೆ ಕರೆ ಮಾಡ್ಬೋದು. ಓಕೆ, ಈ ನಂಬರ್ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೀರಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದರೆ, ತುಂಬ ಜನ ನನಗೆ ಮೆಸೇಜ್ ಮಾಡಿಬಿಟ್ಟು, ಸರ್ ಇದು GTTCದು ಅಪ್ಲಿಕೇಶನ್ ಲಿಂಕ್ ಹಾಕೋದಕ್ಕೆ ಯಾವಾಗ ಮಾಡಿಕೊಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಗೈಸ್, ದಯಮಾಡಿ ವೆಯ್ಟ್ ಮಾಡಿ. ಈಗಾಗಲೇ ರೀಸೆಂಟಾಗಿ KCET ಇಶ್ಯೂ KEದವ್ರು ಕ್ಲಿಯರ್ ಮಾಡಿದ್ದಾರೆ. ಆ್ಯಂಡ್ DCET ಡಿಪ್ಲೊಮಾ CETದವ್ರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ಅವ್ರಿಗೆ ಲಿಂಕ್ ಬಿಟ್ಟಿರಲಿಲ್ಲ. ಮೊನ್ನೆ ರೀಸೆಂಟಾಗಿ ಬಿಟ್ಟಿದ್ದಾರೆ. ಓಕೆ, ಜಸ್ಟ್ 3 days ಆಗಿದೆ ಲಿಂಕ್ ಬಿಟ್ಟು ಅವ್ರಿಗೂ. ಸೊ ಅವ್ರದ್ದಾಗಿದ ನಂತರ ನಿಮ್ಮದು GTTC ಅನ್ನು ಅನೌನ್ಸ್ ಮಾಡಿರೋದು. ಸೊ GTTCದು ಲಿಂಕು ಎಲೆಕ್ಷನ್ ಆದ ನಂತರ ಅನೌನ್ಸ್ ಮಾಡ್ತಾರೆ. ಓಕೆ, ಎಲೆಕ್ಷನ್ ಆಗಿದ್ದೆ ಅನೌನ್ಸ್ ಮಾಡ್ತಾರೆ. ಹೋಪ್ ನೀವೆಲ್ಲರೂ ಎಲೆಕ್ಷನ್ಗೆ ವೋಟ್ ಹಾಕಿದ್ದೀರಾ ಅಂತ ಅನ್ಕೋತೀನಿ. ಓಕೆ, ಹೋಪ್ ಯು ಗೈಸ್ ಹ್ಯಾವ್ ಚೂಸನ್ ದ ರೈಟ್ ಡಿಸಿಷನ್ ಇನ್ ಮೇಕಿಂಗ್ ದ ರೈಟ್ ಮೆಂಬರ್ ಟು ರೂಲ್ ದ ವರ್ಲ್ಡ್ ಆರ್ ರೂಲ್ ದ ನೇಷನ್. ಸೊ ಅದ್ರ ಬಗ್ಗೆ ನಾನು ಪೊಲಿಟಿಕ್ಸ್ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ದ ಪೀಪಲ್ಸ್ ಇಂಟ್ಯೂಷನ್. ಸೊ ಅವರ್ ಫೋಕಸ್ ಈಸ್ ಆನ್ GTTC ಎಕ್ಸಾಮಿನೇಷನ್. ಸೊ ಗೌರ್ಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ದು ಎಕ್ಸಾಮಿನೇಷನ್ ಮೇಲೆ ನಾವು ಹಲವಾರು ವೀಡಿಯೋಸನ್ನು ಮಾಡಿದ್ದೀವಿ ಹಾಗೂ ಕ್ಲಾಸನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಹೂವರ್ ಇಸ್ ಇಂಟ್ರೆಸ್ಟೆಡ್, ಪ್ಲೀಸ್ ಡೂ ಕಾಂಟ್ಯಾಕ್ಟ್ ದಟ್ ಪರ್ಟಿಕ್ಯುಲರ್ ನಂಬರ್ ಆ್ಯಂಡ್ ಗೆಟ್ ಮೋರ್ ಡೀಟೇಲ್ಸ್. ಓಕೆ, ಸೊ ಅಪ್ಲಿಕೇಶನ್ ಲಿಂಕ್ ಸದ್ಯದಲ್ಲೇ ಬಿಡ್ತಾರೆ ಗೈಸ್, ಬಿಟ್ಟಿದ್ದೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಟುಡೇಸ್ ಕ್ಲಾಸ್ ಸೆಷನ್ನ ನಾವು ಮುಂದುವರ್ಸೋಣ ಅಂತ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ವಿಚ್ ಆರ್ ಗೋಯಿಂಗ್ ಟು ಬಿ ದ ಮೋಸ್ಟ್ ಸ್ಪೆಕ್ಯುಲೇಟೆಡ್ ಕ್ವಶನ್ಸ್ ಇನ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. The very first question is, in an electronic ohm meter, an op-amp is used for ಏನಕ್ಕೆ? ಓಮ್ ಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ? ಓಮ್ ಮೀಟರ್ ರೆಸಿಸ್ಟೆನ್ಸ್ ಮೆಷರ್ ಮಾಡಕ್ಕೆ ಯೂಸ್ ಮಾಡ್ತೀರಾ, ಕರೆಕ್ಟಾ? ಅದು ಎಲೆಕ್ಟ್ರಾನಿಕ್ ಅಂತ ಅಂದ್ರು, ಎಲೆಕ್ಟ್ರಿಕಲ್ ಅಂತ ಅಂದ್ರು, ಯು ಹ್ಯಾವ್ ಟು ಫೀಡ್ ಎ ವೋಲ್ಟೇಜ್ in order to make a particular resistance. In order to measure particular resistance, you need to supply a voltage and current flow ಆಗುತ್ತೆ. ನೀವು R is equals to V by I ಫಾರ್ಮುಲಾ ಹಾಕ್ಬಿಟ್ಟು ಮೆಷರ್ ಮಾಡ್ತೀರಾ. ಸೊ I is equals to V by R ಓಮ್ಸ್ ಲಾ ಫಾರ್ಮುಲಾ ಎಲ್ಲರೂ ಗೊತ್ತಿದೆ ಅಂತ ಅನ್ಕೊಂತೀನಿ. ಸೊ R is equals to V by I ಮಾಡಿಕೊಂಡು ನಾವೇನು ಮಾಡ್ತೀವಿ, ಒಂದು ಕಾಂಪಿಟೇಷನ್ ಮೆಥಡಾಲಜಿನಿಂದ ನಾವು ರೆಸಿಸ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡ್ತೀವಿ. ಎಲೆಕ್ಟ್ರಾನಿಕ್ ಓಮ್ ಮೀಟ್ರಲ್ಲಿ ನಾವು ಒಪ್ಯಾಂಪ್ ಅನ್ನೋದು ಯೂಸ್ ಮಾಡ್ತೀವಿ. ಏನಕ್ಕೆ ಒಪ್ಯಾಂಪ್ ಅನ್ನೋದು ಇಲ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಸಮ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ಸಮ್ ಮಾಡೋದಂಥದ್ದು ಏನೂ ಇಲ್ಲ. ರೆಸಿಸ್ಟೆನ್ಸ್ ವ್ಯಾಲ್ಯೂನ ನಾವು ಫಸ್ಟು ಕರೆಂಟ್ ಫಾರ್ಮಲ್ಲಿ ಮೆಷರ್ ಮಾಡ್ತೀವಿ. ಕರೆಂಟ್ ಫಾರ್ಮಲ್ಲಿ ಮೆಷರ್ ಮಾಡಿರೋದನ್ನ ನಾವು ಡೈರೆಕ್ಟಾಗಿ ರೆಸಿಸ್ಟೆನ್ಸ್ ಈಕ್ವಿವ್ಯಾಲೆಂಟ್ ವ್ಯಾಲ್ಯೂ ಕೊಡ್ತೀವಿ. ಈಕ್ವಿವ್ಯಾಲೆಂಟ್ ವ್ಯಾಲ್ಯೂ ಕೊಡಬೇಕು ಅಂತಂದರೆ ಮಲ್ಟಿಪ್ಲೇಯರ್ ಬೇಕಾಗಿಲ್ಲ, ಸಮ್ಮರ್ ಬೇಕಾಗಿಲ್ಲ, ಬಫರ್ ಆಂಪ್ಲಿಫೈಯರ್ ಬೇಕಾಗಿದೆ. ಬಫರ್ ಅಂದೇನು? ಸಮ್ ಟೈಮ್ ಡಿಲೇ ಮಾಡುತ್ತೆ. ವ್ಯಾಲ್ಯೂನ ಇಮ್ಮಿಡಿಯೇಟಾಗಿ ಕೊಡದೆ ಸ್ವಲ್ಪ ಟೈಮ್ನ ಅದು ವ್ಯಾಲ್ಯೂಸ್ನ ಸೆಗ್ರಿಗೇಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಆಂಪ್ಲಿಫಿಕೇಶನ್ನ ಬಫರಿಂಗ್ ಮಾಡುತ್ತೆ, ಅಂದರೆ ಲೇಟ್ ಮಾಡುತ್ತೆ. ಸೊ ಹಾಗಾಗಿ ನಾವು ಒಪ್ಯಾಂಪ್ನ ಇಲ್ಲಿ ಬಫರ್ ಆಂಪ್ಲಿಫೈಯರ್ ಆಗಿ ಯೂಸ್ ಮಾಡ್ತೀವಿ, ಇಂಟಿಗ್ರೇಟರ್ ಆಗಿ ಸಹ ಯೂಸ್ ಮಾಡಲ್ಲ. ನೆನ್ಪಿಟ್ಕೊಳ್ಳಿ ಗೈಸ್, ಎಲೆಕ್ಟ್ರಾನಿಕ್ ಓಮ್ ಮೀಟರಲ್ಲಿ ನಾವು ಒಪ್ಯಾಂಪ್ ಏನಕ್ಕೆ ಯೂಸ್ ಮಾಡ್ತೀವಿ, ಒಂದು ಬಫರ್ ಆಂಪ್ಲಿಫೈಯರ್ ಆಗಿ ಯೂಸ್ ಮಾಡ್ತೀವಿ. ಯಾಕೆ ಅಂತಂದರೆ ರೆಸಿಸ್ಟೆನ್ಸ್ ಅನ್ನೋದು ಮೆಷರ್ ಮಾಡಬೇಕಂದ್ರೆ ಇಟ್ ಟೇಕ್ ಸಮ್ ಟೈಮ್ ಫಾರ್ ಫ್ಲೋ ಆಫ್ ದಿ ಕರೆಂಟ್ ಆಸ್ ವೆಲ್ ಆಸ್ ದ ವೋಲ್ಟೇಜ್ ಮೆಷರ್ಮೆಂಟ್. ಸೊ ಆ ಟೈಮು ತನಕ ನಾವು ಒಪ್ಯಾಂಪ್ನ ಬಫರ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಸೊ ವಿ ಯೂಸ್ ದಟ್ ಆಸ್ ಎ ಬಫರಿಂಗ್ ಆಂಪ್ಲಿಫೈಯರ್. ಓಕೆ, ನೆಕ್ಸ್ಟ್, ಬಕ್ ಬೂಸ್ಟ್ ಅಂದರೆ ಏನು?
ಬಕ್ ಅಂತಂದೇನೋ ಸ್ಟೆಪ್ ಡೌನ್, ಬೂಸ್ಟ್ ಅಂದೇನೋ ಸ್ಟೆಪ್ ಅಪ್. ಬಕ್ ಬೂಸ್ಟ್ ಟ್ರಾನ್ಸ್ಫಾರ್ಮರ್ ಈಸ್ ಜನರಲಿ ಯೂಸ್ಡ್ ಇನ್ ಡ್ಯಾಶ್ ಸಿಸ್ಟಮ್. ಬಕ್ ಬೂಸ್ಟ್ ಟ್ರಾನ್ಸ್ಫಾರ್ಮರ್ ಅಂದೇನು? ಡಿ ಸಿ ಟು ಡಿ ಸಿ ಟ್ರಾನ್ಸ್ಫಾರ್ಮರ್. ಇದೇನಾ ನಮಗೆ ಡಿ ಸಿ ಟು ಡಿ ಸಿ ಟ್ರಾನ್ಸ್ಫಾರ್ಮರ್? ಎಸ್, ಇದು ರೆಕ್ಟಿಫೈಯರ್ಸ್ ಹಾಕ್ಬಿಟ್ಟು ನಾವು ಚಾಪರ್ಸ್ ಇಂದ ನಾವು ಕನ್ವರ್ಟ್ ಮಾಡ್ತೀವಿ. ಸೊ ಎ ಸಿನೇ ಟ್ರಾನ್ಸ್ಫಾರ್ಮರ್ ಇರುತ್ತೆ, ಬಟ್ ಆಫ್ಟರ್ ಕಮಿಂಗ್ ಔಟ್ ಆಫ್ ದಿ ಎ ಸಿ ವಿ ಕನ್ವರ್ಟ್ ಇಮಿಡಿಯೇಟ್ಲಿ ಇನ್ ಟು ದ ಡಿ ಸಿ ಸಿಸ್ಟಮ್ ಬೈ ಯೂಸಿಂಗ್ ಚಾಪರ್ಸ್. ಓಕೆ, ಸೊ ಈ ಚಾಪರ್ಸ್ ನಾವು ಸ್ಟೆಪ್ ಡೌನ್ ಮಾಡ್ಕೋಬಹುದು ಅಥವಾ ಸ್ಟೆಪ್ ಅಪ್ ಮಾಡ್ಕೋಬಹುದು. ಸೊ ಹಾಗಾಗಿ ಇದನ್ನ ಸ್ಟೆಪ್ ಡೌನ್ ಅಂಡ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಸೊ ಈ ತರ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಬಕ್ ಬೂಸ್ಟ್ ಟ್ರಾನ್ಸ್ಫಾರ್ಮರ್ಸ್ ನಾವು ಯಾವ್ದ್ರಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಎಚ್ ವಿ ಎ ಸಿ ಸಿಸ್ಟಮ್ಸ್ ಅಲ್ಲಿ ನಮ್ಗೆ ಎ ಸಿ ಒಂದೇ ಬೇಕಾಗುತ್ತೆ, ಡಿ ಸಿ ಬೇಕಾಗಲ್ಲ. ಸೊ ಬಕ್ ಬೂಸ್ಟ್ ಇಂಪ್ಲಿಮೆಂಟೇಷನ್ ಇಲ್ಲಿ ಏನೂ ಇಲ್ಲ. ಸರ್ವೋ ಕಂಟ್ರೋಲ್ಡ್ ವೋಲ್ಟೇಜ್ ಸ್ಟೆಬಿಲೈಸರ್ಸ್ ಏನಿದೆ ನೋಡಿ, ಇಲ್ಲಿ ನಾವು ಜಾಸ್ತಿ ಸ್ಟೆಪ್ ಡೌನ್ ಬಕ್ ಬೂಸ್ಟ್ ಟ್ರಾನ್ಸ್ಫಾರ್ಮರ್ಸ್ ಯೂಸ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಸರ್ವೋ ಕಂಟ್ರೋಲ್ಡ್ ಅನ್ನೋದು ಒಂದು ಡಿ ಸಿ ಸರ್ವೋ ಮೋಟರ್ಸೇ ಜಾಸ್ತಿ ಯೂಸ್ ಮಾಡೋದು. ಇಲ್ಲಿ ನಾವು ಸ್ಟೆಪ್ ಡೌನು ಮಾಡಬೇಕಾಗುತ್ತೆ ವೋಲ್ಟೇಜ್ನ, ಹಾಗೂ ಸ್ಟೆಪ್ ಅಪ್ ಮಾಡಬೇಕಾಗುತ್ತೆ. ಸೊ ಎರಡೂ ನಾವು ಫಂಕ್ಷನ್ಸ್ ಇಲ್ಲಿ ಯೂಸ್ ಮಾಡೋ ಕಾರಣದಿಂದ ನಾವು ಸರ್ವೋ ಕಂಟ್ರೋಲ್ಡ್ ವೋಲ್ಟೇಜ್ ಸ್ಟೆಬಿಲೈಸರ್ಸ್ ಅಲ್ಲಿ ನಾವು ಈ ಬಕ್ ಬೂಸ್ಟ್ ಟ್ರಾನ್ಸ್ಫಾರ್ಮರ್ ಅನ್ನು ಯೂಸ್ ಮಾಡ್ತೀವಿ ಗೈಸ್. ಅಂಡ್ ಸಬ್ಸ್ಟೇಷನ್ಸ್ ಅಲ್ಲಿ ಯೂಸ್ ಮಾಡಲ್ಲ, ರೈಲ್ವೆ ಟ್ರಾಕ್ಷನ್ಸ್ ಅಲ್ಲಿ ನಾವು ಯೂಸ್ ಮಾಡಲ್ಲ. ರೈಲ್ವೆ ಟ್ರಾಕ್ಷನ್ಸ್ ಅಲ್ಲಿ ಬಕ್ ಬೂಸ್ಟ್ ಅನ್ನೋದು ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಮಾಡೋದು ಅನ್ನೋದು ಏನಿಲ್ಲ, ಜಸ್ಟ್ ಕಾನ್ಸ್ಟೆಂಟ್ ವೋಲ್ಟೇಜ್ ನ ನಾವು ಫೀಡ್ ಮಾಡ್ಬೇಕಷ್ಟೇ. ಓಕೆ, ಸೊ ದಟ್ ಈಸ್ ವಾಟ್ ಅಬೌಟ್ ದ ಬಕ್ ಬೂಸ್ಟ್ ಟ್ರಾನ್ಸ್ಫಾರ್ಮರ್ ಈಸ್ ಜನರಲಿ ಯೂಸ್ಡ್ ಇನ್ ದ ಸರ್ವೋ ಕಂಟ್ರೋಲ್ಡ್ ವೋಲ್ಟೇಜ್ ಸ್ಟೆಬಿಲೈಸರ್ಸ್. ಓಕೆ, ನೆಕ್ಸ್ಟ್ ಈಗ ಆರ್ಮೇಚರ್ ರಿಯಾಕ್ಷನ್ ವಿತ್ ಆಕ್ಸೆಸ್ ಅಟ್ 90 ಡಿಗ್ರಿ ಓಕೆ ಟು ದ ಮೈನ್ ಫೀಲ್ಡ್ ಈಸ್ ಕಾಲ್ಡ್ ಡ್ಯಾಶ್. ನೋಡಿ, ಮೈನ್ ಫೀಲ್ಡ್ ಫ್ಲಕ್ಸ್ ಏನಿದೆ ಅಲ್ವಾ, ಓಕೆ, ಇದು ಫೀಲ್ಡ್ ಪೋಲ್ಸ್. ಓಕೆ, ಮೈನ್ ಫೀಲ್ಡ್ ಫ್ಲಕ್ಸ್ ಇಲ್ಲಿದೆ. ಓಕೆ, ಆರ್ಮೇಚರ್ ರಿಯಾಕ್ಷನ್, ಸಾರಿ ಇದು ಆರ್ಮೇಚರ್ ರಿಯಾಕ್ಷನ್, ಮೈನ್ ಫೀಲ್ಡ್ ಇಲ್ಲಿದೆ. ಓಕೆ, ಮೈನ್ ಫೀಲ್ಡ್ ಅಂದ್ರೆ ಫ್ಲಕ್ಸ್ ಇನ್ ದ ಫೀಲ್ಡ್, ಮೈನ್ ಫೀಲ್ಡ್ ಇಲ್ಲಿದೆ. ಈಗ ನಮಗೆ ಮೈನ್ ಫೀಲ್ಡ್ ಫ್ಲಕ್ಸ್ ವಿತ್ ರೆಸ್ಪೆಕ್ಟ್ ಟು ದ ಆರ್ಮೇಚರ್ ಆಕ್ಸಿಸ್ಗೆ ರಿಯಾಕ್ಷನ್ ನಾವೇನಂತ ಕರಿತೀವಿ, ಈ ರಿಯಾಕ್ಷನ್ ಆರ್ಮೇಚರ್ ರಿಯಾಕ್ಷನ್ ಅಂತ ಕರಿತೀವಿ. ಆರ್ಮೇಚರ್ ಫ್ಲಕ್ಸ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ದ ಫೀಲ್ಡ್ ಫ್ಲಕ್ಸ್ ಆರ್ ದ ಮೈನ್ ಫ್ಲಕ್ಸ್ is called as a armature reaction. ಓಕೆ, ಈ ಆರ್ಮೇಚರ್ ರಿಯಾಕ್ಷನ್ ಎಕ್ಸಾಕ್ಟ್ಲಿ 90 ಡಿಗ್ರೀಸ್ಗೆ ಯಾವ್ದಿದೆ ಅಂತ ಕೇಳ್ತಾ ಇದ್ದಾನೆ. ಎಕ್ಸಾಕ್ಟ್ಲಿ 90 ಡಿಗ್ರೀಸ್ಗೆ ಯಾವ್ದಿದೆ ವಿತ್ ರೆಸ್ಪೆಕ್ಟ್ ಟು ದ ಬ್ರಷ್ ಆಕ್ಸಿಸ್. ಗೈಸ್, ಬ್ರಷ್ ಆಕ್ಸಿಸ್ ನೆನ್ಪಿಟ್ಕೊಳ್ಳಿ, ಬ್ರಷ್ ಆಕ್ಸಿಸ್ಗೆ ಕಂಪ್ಯಾರಿಸನ್ ಆಗಿ ನಾವು ಮಾತಾಡೋದು. ಓಕೆ, ಈ ಬ್ರಷ್ ಆಕ್ಸಿಸ್ ಎಕ್ಸಾಕ್ಟ್ ಆಗಿ ನಮಗೆ 90 ಡಿಗ್ರಿಗಿದ್ರೆ ಅದನ್ನ ನಾವೇನಂತೀವಿ ಕ್ರಾಸ್ ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಓಕೆ, ಡಿಮ್ಯಾಗ್ನೆಟೈಸೇಷನ್ ಅದರ ನಂತರ MNA ಟು GNA ಪೋಲ್ಸ್ಗೆ ಆಗುತ್ತೆ. ಓಕೆ, ನಾನ್ ಮ್ಯಾಗ್ನೆಟೈಸೇಷನ್ ಅನ್ನೋದು ಎಲ್ಲೂ ಬರಲ್ಲ, ಬಟ್ ಓನ್ಲಿ ಥಿಂಗ್ ವಿಚ್ ವಿ ಸಿ ಇಸ್ ದ ಕ್ರಾಸ್ ಮ್ಯಾಗ್ನೆಟೈಸೇಷನ್ ಅಂಡ್ ಡಿಮ್ಯಾಗ್ನೆಟೈಸೇಷನ್. ಸೊ ಕ್ರಾಸ್ ಮ್ಯಾಗ್ನೆಟೈಸೇಷನ್ ಜಾಸ್ತಿ ಬಿಕಾಸ್ ಇಟ್ ಅಲೈನ್ಸ್ ಅಟ್ ದ ಎಕ್ಸಾಕ್ಟ್ಲಿ at 90 ಡಿಗ್ರೀಸ್ ವಿತ್ ದ ಮೈನ್ ಫೀಲ್ಡ್ ಫ್ಲಕ್ಸ್. ಓಕೆ, ಡಿಮ್ಯಾಗ್ನೆಟೈಸೇಷನ್ ಅನ್ನೋದು ಅದರ್ ರೀಜನ್ಸ್ ಅಲ್ಲಿ ಆಗುತ್ತೆ. ಓಕೆ, ನೆಕ್ಸ್ಟ್ ದ ಮೈಕ್ರೋಪ್ರೊಸೆಸರ್ ಕಂಟೈನ್ಸ್ ರಾಮ್ ಚಿಪ್ ವಿಚ್ ಕಂಟೈನ್ಸ್ ಏನು? ಮೈಕ್ರೋಪ್ರೊಸೆಸರ್ ಅಲ್ಲಿ ರಾಮ್ ಚಿಪ್ ಏನಕ್ಕೆ ಇರುತ್ತೆ? ರೀಡ್ ಓನ್ಲಿ ಮೆಮೊರಿ. ರೀಡ್ ಓನ್ಲಿ ಮೆಮೊರಿ ಅನ್ನೋದು ಏನಕ್ಕೆ ಯೂಸ್ ಮಾಡ್ತೀವಿ? ರ್ಯಾಮ್ ಒಂದೇ ವಾಲಟೈಲ್, ರಾಮ್ ಒಂದೇ ನಾನ್ ವಾಲಟೈಲ್. ಸೊ ನಾನ್ ವಾಲಟೈಲ್ ಮೆಮೊರಿನ ಚಿಪ್ ಆಗಿ ಯೂಸ್ ಮಾಡಿದ್ವಿ ಅಂತಂದ್ರೆ ಅದು ಇನ್ಸ್ಟ್ರಕ್ಷನ್ಸ್ ಎಕ್ಸಿಕ್ಯೂಟ್ ಮಾಡೋದಕ್ಕಂತಾನೆ ಅರ್ಥ. ಇನ್ಸ್ಟ್ರಕ್ಷನ್ಸ್ ಟು ಎಕ್ಸಿಕ್ಯೂಟ್ ಡಾಟಾ. ಕಂಟ್ರೋಲ್ ಫಂಕ್ಷನ್ಸ್, ಅರಿಥಮೆಟಿಕ್ ಫಂಕ್ಷನ್ಸ್ಗೆ ನಾವು ಯೂಸ್ ಮಾಡೋದು ರ್ಯಾಮ್ ಫಂಕ್ಷನ್. ಮೆಮೊರಿಗೆ ಆಗಿರ್ಬೋದು, ಕಂಟ್ರೋಲ್ ಅಂಡ್ ಅರಿಥಮೆಟಿಕ್ ಆಗಿರ್ಬೋದು, ವಿ ಯೂಸ್ ರ್ಯಾಮ್ ಫಂಕ್ಷನ್ಸ್. We use instruction to execute in the ROM chip. Okay, microprocessor contains ROM chip. Microprocessor ಅಲ್ಲಿ ROM chip ಇರುತ್ತೆ, ಅದು ನಾವು ಏನಕ್ಕೆ ಯೂಸ್ ಮಾಡ್ತೀವಿ? We use it for instructions to execute. Okay, next the DIAC is a dash. DIAC ಅಂತಂದ್ರೆ AC ನ ಕಂಟ್ರೋಲ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಕರೆಂಟ್ ಇದರ್ ಹೀಗಾದ್ರೂ ಫ್ಲೋ ಆಗ್ಬೋದು ಅಥವಾ ಹೀಗಾದ್ರೂ ಫ್ಲೋ ಆಗ್ಬೋದು. ಓಕೆ, ಹೀಗಾದ್ರೂ ಬರ್ಬೋದು ಅಥವಾ ಹೀಗಾದ್ರೂ ಬರ್ಬೋದು. ಸೊ ಇದರ್ ಇನ್
ಒನ್ ಡೈರೆಕ್ಷನ್, ಈ ಡೈರೆಕ್ಷನ್ ಆದ್ರೂ ಹೋಗ್ಬೋದು, ಈ ಡೈರೆಕ್ಷನ್ ಆದ್ರೂ ಹೋಗ್ಬೋದು. ಈ ಡಯೋಡಿಂದ ಹೀಗೆ ಬರ್ಬೋದು, ಈ ಡಯೋಡಿಂದ ಹೀಗೆ ಹೋಗ್ಬೋದು. ಇಲ್ಲಿ ಗೇಟ್ ಅಂತ ಇರುತ್ತೆ, ಆ ಗೇಟ್ ಕರೆಂಟ್ನ ನಾವು 0 ಮೈಂಟೈನ್ ಮಾಡ್ತೀವಿ. IG1 and IG2 it will be at 0, nothing, it will be shorted. ಓಕೆ, ಸೊ ಇದನ್ನ ನಾವು ಬೈ ಡೈರೆಕ್ಷನಲ್ ಡಿವೈಸ್ ಅಂತ ಕರಿತೀವಿ ಗ್ಯಾಸ್. ಯೂನಿಡೈರೆಕ್ಷನಲ್ ಡಿವೈಸ್ ಅಂತ ಕರೆಯಲ್ಲ, ಟ್ರಾನ್ಸಿಸ್ಟರ್ ಅಂತಾನು ಕರೆಯಕ್ಕೆ ಹೋಗಲ್ಲ. ಟ್ರಾನ್ಸಿಸ್ಟರ್ ಈ ಒನ್ ಆಫ್ ದಿ ಟೈಪ್ ಆಫ್ ಟ್ರಾನ್ಸಿಸ್ಟರ್, ಬಟ್ ಡಯಾಕ್ ಅಂದ್ರೆ ಬೈ ಡೈರೆಕ್ಷನಲ್ ಡಿವೈಸ್ ಅಂತ ಕರಿತೀವಿ. 3 ಲೇಯರ್ ಡಿವೈಸ್ ಆಗಲ್ಲ, ಬಿಕಾಸ್ ಇಟ್ ಹ್ಯಾಸ್ SCR, ಸೊ 4 ಲೇಯರ್ಸ್ ಇರುತ್ತೆ, ಸೊ ಇಟ್ ಇಸ್ ನಾಟ್ ರೈಟ್ ಆನ್ಸರ್. ಸೊ ಆಲ್ ದ 3 ಆರ್ ರಾಂಗ್, ಓನ್ಲಿ ದ ರೈಟ್ ಆನ್ಸರ್ ಇಸ್ ಬೈ ಡೈರೆಕ್ಷನಲ್ ಡಿವೈಸ್. ಸೊ ಗೈಸ್, ನಿಮಗೆ ಇಲ್ಲಿ ತನಕ ನಾವು ಮಾಡಿರುವಂತಹ ಕ್ಲಾಸಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡಿರೋದು. ಸೊ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ವಾಚ್ ಮಾಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಓಕೆ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಹಾಕುವಂಥ ಪ್ರತಿ ಅಪ್ಡೇಟ್ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ಈ ವಿಡಿಯೋ ಅಲ್ಲಿ ಮಾಡಿರೋಂಥ ಕಂಟೆಂಟ್ ನಿಮ್ಗೆ ಲೈಕ್ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಆ್ಯಂಡ್ ಕಮೆಂಟ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ಓಕೆ, ಆರ್ ಕ್ವಶನರೀಸ್ ಏನಾರಿದೆ ಕಮೆಂಟ್ ಮಾಡಿ, ಆ್ಯಂಡ್ ಐ ವಿಲ್ ಟ್ರೈ ಟು ಸಾಲ್ವ್ ಇಟ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಯು ಗೈಸ್. ಸೊ ನಿಮಗೆ ಆ್ಯಸ್ ಪರ್ ಸಿಲೆಬಸ್ಸು, ಸರ್ ನನಗೆ ಆ್ಯಸ್ ಪರ್ ಸಿಲೆಬಸ್ ಏನಾದರೂ ಮೆಟೀರಿಯಲ್ ಬೇಕು, ಅದು ಬೇಕು ಅಂತಂದರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ದಿಸ್ ಪರ್ಟಿಕ್ಯುಲರ್ ನಂಬರ್. So that we will help you guys to crack the exam. Okay, ಸೊ ಈಗಾಗಲೇ ನಾವು ಹಲವಾರು ಸೆಷನ್ಸ್ ಅನ್ನು BMRCLಗೂ ಮಾಡಿದ್ದೀವಿ, KPCLಗೂ ಮಾಡಿದ್ದೀವಿ. ಓಕೆ, ಆ್ಯಂಡ್ ಲ್ಯಾಂಡ್ ಸರ್ವೇರ್ಗೂ ಸಹ ಮಾಡಿದ್ದೀವಿ. ಸೊ ಈ 3 ಆದ ನಂತರ ಈಗ ನಾವು ಮಾಡ್ತಿರೋದು GTTC. ಐ ಹೋಪ್ ಅವರ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಸೆಲೆಕ್ಟೆಡ್ ಇನ್ ದಿಸ್ ಆಸ್ ವೆಲ್. ಓಕೆ, ಸೊ ನಮ್ಮ ಎಫರ್ಟ್ಸ್ ಅನ್ನು ನಾವು ಹಾಕಿದ್ದೀವಿ. ಸೊ ವಿ ಎಕ್ಸ್ಪೆಕ್ಟ್ ದ ಎಫರ್ಟ್ಸ್ ಫ್ರಮ್ ಯು ಗೈಸ್ ಟು ಕ್ರ್ಯಾಕ್ ದ examination. We will always be there with you guys. So I wish you all the best and see you in the next session. So ಏನಾದರೂ ಮಾಹಿತಿ ಬೇಕಿದೆ ಈ ನಂಬರ್ಗೆ ಕರೆ ಮಾಡಿ ಗೈಸ್. ಓಕೆ, ಆಸ್ ಪರ್ ದ ಸಿಲೆಬಸ್ ಸರ್ ನಮ್ಮ ಕಂಟೆಂಟ್ ಬೇಕಿದೆ, ಇಮಿಡಿಯೇಟ್ ಆಗಿ ನಾವು ಪ್ರಿಪೇರ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕಂತಂದ್ರೆ ದಯಮಾಡಿ ಈ ನಂಬರ್ಗೆ ಕರೆ ಮಾಡಿ, ಸೊ ದಟ್ ವಿ ವಿಲ್ ಮೇಕ್ ಯು ಗೈಸ್ ಗೆಟ್ ಕ್ರ್ಯಾಕ್ ದ ಎಕ್ಸಾಮ್. ಓಕೆ, ಥ್ಯಾಂಕ್ ಯು ಗೈಸ್, ಐ ವಿಶ್ ಯು ಆಲ್ ದಿ ಬೆಸ್ಟ್.